ಯಾಕಶ್ವಿನಿ ಬೇಜಾರಾಗಿದ್ದೀರಾ? ಏನ್ ಬೇಜಾರ್ ಜಾನು, ನೀನೇ ನೋಡ್ತಿದ್ಯಾ ನಿನ್ನೆಯಿಂದ ಎಷ್ಟು ಓವರ್ ಆಗಿ ಆಡ್ತಿದ್ದಾನ ಆ ರಘು. ಥರ್ಡ್ ಕ್ಲಾಸ್ ತರ ಬಿಹೇವ್ ಮಾಡ್ತಿದ್ದಾನೆ. ಇದಕ್ಕೆಲ್ಲ ಬೇಜಾರಾಗ್ಬೇಡಿ. ಏನ್ ಬೇಜಾರಾಗ್ತೀರಾ? ಮರ್ಯಾದೆ ಕೊಡ್ದಿರೋ ಮಾತಾಡ್ತಿದ್ದಾನೆ ರಾಸ್ಕಲ್. ಅವನು ಏನ್ ಅನ್ಕೊಡ್ತಿದ್ದಾನ ಅವನು? ನೀವ್ ಎಲ್ಲರಿಗೂ ಮರ್ಯಾದೆ ಕೊಟ್ಟಿದ್ರೆ ತಾನೆ ಅವ್ರನ್ನ ಹಿಂಗೆ ಕೊಡೋದು. ಏನಂದೆ ಜಾನು? ಏನಿಲ್ಲ ಅಶ್ವಿನಿ, ನೀವು ಬೇಜಾರಾಗ್ಬೇಡಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಒಂದ್ ಹೆಣ್ಣು ಮಕ್ಳನ್ನ ಹಿಂಗ್ ಟ್ರೀಟ್ ಮಾಡ್ತಾರ ಯಾರಾದ್ರೂ ಪಬ್ಲಿಕ್ ಅಲ್ಲಿ? ಇಟ್ಸ್ ಓಕೆ ಅಶ್ವಿನಿ. ಏನ್ ಇಟ್ಸ್ ನಾಟ್ ಓಕೆ ಜಾನು, ಇಟ್ಸ್ ನಾಟ್ ಓಕೆ. ಇಡೀ ಕರ್ನಾಟಕ ಜನ ನೋಡ್ತಿದ್ದಾರೆ. ಅವ್ನು ಹೇಳ್ದಾಗ ನಾನ್ ಅನ್ನಿಸ್ಕೊಂಡ್ರೆ ಆಚೆ ನನ್ ಮರ್ಯಾದೆ ಹೋಗುತ್ತೆ ಜಾನು. ಐ ನೋ ಅಶ್ವಿನಿ, ಯು ಪ್ಲೀಸ್ ಕಾಮ್ ಡೌನ್. ನೀರ್ ಕುಡಿತೀರಾ? ತಗೊಳ್ಳಿ. ಬೇಡ ಜಾನು, ನನ್ ಒಂದು ಲೋಟ ನೀರು ಕುಡಿಯಲ್ಲ, ಊಟನೂ ಮಾಡಲ್ಲ. ಬಿಗ್ ಬಾಸ್ ಉತ್ತರ ಕೊಡ್ಬೇಕು ಇದಕ್ಕೆ. ಬರ್ಲಿ ಸುದೀಪ್ ಅಣ್ಣಗೂ ಹೇಳ್ತೀನಿ ನಾನು. ಈ ತರ ಹೆಣ್ಮಕ್ಳನ್ನ ಅವಹೇಳನ ಮಾಡ್ತಾರ. ಆ ಗಿಲ್ಲಿ ಅಂತೂ ಥರ್ಡ್ ಕ್ಲಾಸ್ ತರ ಆಡ್ತಾನೆ. ಹೆಣ್ಮಕ್ಳು ಅಂದ್ರೆ ಏನು ಕಾವ್ ಕಾವ್ ಅನ್ನೋದ್ಬಿಟ್ರೆ ಏನ್ ಮಾಡಿದಾನ ಅವನು? ಇಲ್ಲ ಜಾನು, ನಾನು ಇದನ್ನ ನಿಲ್ಲಕ್ ಬಿಡಲ್ಲ. ಮಾಡ್ಲಿ ಅವ್ರು ಏನೇನ್ ಮಾಡ್ತಾರೆ. ಹಾಕಿದೀವಿ ಬಿಗ್ ಬಾಸ್. ಒಂದು ಕೂದ್ಲು ಅಡ್ಡ ಆಯ್ತು ಅನ್ಸುತ್ತೆ, ಕಾಣಿಸಿರಲ್ಲ ನಿಮ್ಗೆ. ಜನ ಕ್ಯಾಮ್ರಾದಲ್ಲಿ ನೋಡ್ತಿರ್ತಾರೆ. ನಿಮ್ ಜೊತೆ ಸೇರಿ ನಾನು ಹಾಳಾಗ್ತಾ ಇದ್ದೀನಿ ಅಶ್ವಿನಿ. ಯಾರು ಬರ್ಬೇಡಿ ನನ್ ಪರ ಸ್ಟ್ಯಾಂಡ್ ನಾನೇ ತಗೊಳ್ತೀನಿ. ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ನಾನೇನಂತ. ಅಶ್ವಿನಿ ಗೌಡ ಅಂದ್ರೆ ಸುಮ್ನೆನೆ ಅಲ್ಲ.